ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಮಧ್ಯಾಹ್ನದಿಂದ ಈ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಬಾಯಿ ಬಡ್ಕೊಂಡು ಸಾಯ್ತಿದ್ದಾರೆ. ಏನು ಅಂದ್ರೆ, SIT ಅಂತಿಮ ವರದಿ ಸಲ್ಲಿಸ್ಬಿಟ್ಟಿದೆ ಕೋರ್ಟ್ಗೆ. ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದೆ. ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟಿದ್ದಾರೆ. ಮುಗೀತು ಕತೆ. ಇನ್ನೆಲ್ಲ ಬುರುಡೆ ಗ್ಯಾಂಗ್ನ ತಗೊಂಡು ಹೋಗಿ, ಇವರ ಪ್ರಕಾರ ಬುರುಡೆ ಗ್ಯಾಂಗ್ ಅಂದ್ರೆ ನಾವು ತಿಳ್ಕೊಂಡಿದೀವಲ್ಲ ಆ ಬುರುಡೆ ಗ್ಯಾಂಗ್ ಅಲ್ಲ. ಯಾರು ನ್ಯಾಯವನ್ನ ಬಯಸ್ತಾ ಇದ್ದಾರೋ, ಯಾರು ಹೋರಾಟ ನಡೆಸ್ತಿದಾರೋ ಅವರು ಬುರುಡೆ ಗ್ಯಾಂಗ್. ಇವರಿಗೆ ಅವರನ್ನೆಲ್ಲರನ್ನು ಜೈಲಿಗೆ ಹಾಕ್ಬಿಡ್ತಾರೆ. ನಾವು ಕುಣಿದು ಕುಪ್ಪಳಿಸಬಹುದು. ನಮಗೆ ಬರುವ ಎಂಜಲ ಕಾಸು ಡಬಲ್ ಬೋನಸ್ ಬರುತ್ತೆ. ನಮ್ಮ ದಣಿಗಳನ್ನ ನಾವು ಮೇಲಕ್ಕೆತ್ತಿ ಕುಣಿಬಹುದು. ಅವರ ಪಾದಕ್ಕೆ ಬಿದ್ದು ಅವರ ಪಾದ ನೆಕ್ಕಿ ಒಂದು ರೀತಿಯಾಗಿ ಕೃತಾರ್ಥರಾಗ್ಬಿಡಬಹುದು ಅನ್ನುವಂತಹ ಮಟ್ಟಕ್ಕೆ ನಿನ್ನೆಯಿಂದ ಬರೀ ಸುಳ್ಳನ್ನ ಹೇಳ್ತಾ ಇದ್ದಾವೆ ಈ ಎಂಜಲು ಮಾಧ್ಯಮಗಳು. ಬುರುಡೆ ಬಿಡ್ತಾ ಇದ್ದಾವೆ. ಏನಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಅಂತಿಮ ವರದಿ ಸಲ್ಲಿಕೆಯಾಗಿದೆ, SIT ಎಲ್ಲವನ್ನು ಮುಗಿಸ್ಬಿಟ್ಟಿದೆ ಅಂತ. ಏನು ಮುಗುದಿಲ್ಲ. ಯಾವ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ, ಯಾವ ಅಂತಿಮ ವರದಿನೂ ಸಲ್ಲಿಕೆಯಾಗಿಲ್ಲ. ಎಲ್ಲವೂ ಬುರುಡೆ. ಹಾಗಾದ್ರೆ ನಿನ್ನೆ ಯಾದಂತಹ ವರದಿ ಏನು? ನಿನ್ನೆ ಕೋರ್ಟಿಗೆ, ಬೆಳ್ತಂಗಡಿ ಕೋರ್ಟಿಗೆ ಸಲ್ಲಿಸಿದಂತಹ ವರದಿ SIT ಕಡೆಯಿಂದ ಏನದು ಅಂದ್ರೆ ಮಧ್ಯಂತರ ವರದಿ, ಸ್ಟೇಟಸ್ ರಿಪೋರ್ಟ್. ಕೇಸ್ ಏನಾಗಿದೆ ಅಂತ ಯಾಕೆ ನಿನ್ನೆ ಸಲ್ಲಿಸಿದ್ರು ಅಂದ್ರೆ, FIR ಆದ 90 ದಿನಗಳ ಒಳಗೆ ವರದಿಯನ್ನು ಸಲ್ಲಿಸಬೇಕು, ಚಾರ್ಜ್ ಶೀಟ್ ಸಲ್ಲಿಸಬೇಕು. ಆದ್ರೆ ಅದಕ್ಕೆ ಇನ್ನೂ ಸಮಯ ಬೇಕು ಅಂತ ಅನ್ನುವಂತಹ ಸನ್ನಿವೇಶದಲ್ಲಿ ಸ್ಟೇಟಸ್ ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗತ್ತೆ, ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ನಿನ್ನೆ SIT ಆ ವರದಿಯನ್ನ ಕೋರ್ಟಿಗೆ ಸಲ್ಲಿಸಿದೆ. ಹಾಗಾದ್ರೆ ಆ ವರದಿಯಲ್ಲಿ ಏನು ಹೇಳಿದೆ? ತನಿಖೆ ಮುಗಿದಿದೆ ಅಂತ ಹೇಳಿದೆಯಾ? ಖಂಡಿತ ಇಲ್ಲ. ತನಿಖೆಗೆ ಇನ್ನೂ ಸಮಯ ಹಿಡಿಯುತ್ತೆ. ತನಿಖೆ ಪ್ರಗತಿಯಲ್ಲಿದೆ. ಪ್ರಗತಿ ವರದಿಯನ್ನ ಕೊಡ್ತಾ ಇದ್ದೀವಿ ಅಂತ ನಿನ್ನೆ ಕೊಟ್ಟಿರುವಂತಹದ್ದು. ಅದರ ಜೊತೆಗೆ ಒಂದಷ್ಟು ವಿವರಗಳನ್ನು ಕೊಟ್ಟಿರ್ತಾರೆ. ಇಲ್ಲಿಯವರೆಗೆ ಚಿನ್ನಯ್ಯನ ತನಿಖೆಯಲ್ಲಿ ಏನೇನಾಯ್ತು, ಬೇರೆ ಹೋರಾಟಗಾರರು ಅಥವಾ ಇನ್ಯಾರನ್ನಾದ್ರೂ ತನಿಖೆ ಮಾಡಿದ್ರೆ, ವಿಚಾರಣೆ ಮಾಡಿದ್ರೆ ಏನೇನಾಯ್ತು, ಸಿಕ್ಕಿರುವ ಹೆಣಗಳ ಬಗ್ಗೆ ರಿಪೋರ್ಟ್ಗಳು, FSL ರಿಪೋರ್ಟ್ಗಳು ಏನು ಹೇಳಿದ್ದಾವೆ, ರಿಪೋರ್ಟ್ ಬಂದಿಲ್ಲ ಅಂದ್ರೆ ರಿಪೋರ್ಟ್ಗಳು ಇನ್ನು ಬರೋದು ಬಾಕಿ ಇದೆ. ಹಾಗಾಗಿ ವರದಿಯನ್ನ ಸಲ್ಲಿಸೋದು ತಡ ಆಗ್ತಿದೆ. ಈ ಎಲ್ಲವನ್ನು ಮೆನ್ಷನ್ ಮಾಡಿ ಒಂದು ಮಧ್ಯಂತರ ವರದಿಯನ್ನು ಕೋರ್ಟಿಗೆ ಸಲ್ಲಿಸಲೇಬೇಕು. 90 ಡೇಸ್ ಆಗಿದೆಯಲ್ಲ, ಆ ವರದಿನೇ ನಿನ್ನೆ ಸಲ್ಲಿಸಿರೋದು. ಮತ್ತೆ ಹೇಳ್ತಾ ಇದ್ದೀನಿ, ಎಂಜಲು ಮಾಧ್ಯಮಗಳ ಸುಳ್ಳಿಗೆ ಬಲಿಯಾಗಬೇಡಿ. ನಿನ್ನೆ ಸಲ್ಲಿಸಿರೋದು ಮಧ್ಯಂತರ ವರದಿ, ಸ್ಟೇಟಸ್ ರಿಪೋರ್ಟ್, ಇಂಟ್ರಿಮ್ ರಿಪೋರ್ಟ್. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇನ್ನೊಂದು ಸುಳ್ಳು ಬೊಗಳ್ಕೊಂಡು ಹೇಳ್ತಿದಾರಲ್ಲ, ಅಂತಿಮ ವರದಿ ಸಲ್ಲಿಕೆ, ಚಾರ್ಜ್ ಶೀಟ್ ಸಲ್ಲಿಕೆ ಇವತ್ತಲ್ಲ, ಇನ್ನೊಂದು 1 ತಿಂಗಳಿಗೋ 2 ತಿಂಗಳಿಗೋ 15 ದಿನಕ್ಕೋ ಯಾವಾಗ್ಲಾದ್ರೂ ಆಗ್ಲಿ, ಅದು ಸಲ್ಲಿಸಿದ ತಕ್ಷಣ ಈ ಹೋರಾಟಗಾರರಿಗೆಲ್ಲ ನಡುಕ ಶುರುವಾಗುತ್ತೆ ಅಂತ ಕತೆ ಕಟ್ಟುತ್ತಾರಲ್ಲ, ಅವರು ಕಾಯ್ತಿದ್ದಾರೆ ಅಂತಿಮ ವರದಿ ಬರ್ಲಿ ಅಂತ. ಯಾಕೆಂದ್ರೆ ಕನಿಷ್ಠ ಪಕ್ಷ ಸ್ವಲ್ಪ ಆದ್ರೂ ಸತ್ಯಾಂಶ ಹೊರಗಡೆ ಬರುತ್ತಾ ಅನ್ನೋದಕ್ಕೆ ಕಾಯ್ತಿದ್ದಾರೆ ಎಲ್ಲರೂ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಯಾಕೆಂದ್ರೆ ಅಷ್ಟು ಹೆಣಗಳು ಸಿಕ್ಕಿದವಲ್ಲ, ಅದಕ್ಕೆ ಯಾರು ಹೊಣೆ? ಯಾರ ಅಪ್ಪಣೆಯ ಮೇರೆಗೆ ಅಷ್ಟು ಹೆಣಗಳನ್ನ ಹೂತಿಟ್ಟಿದ್ರು? ಯಾಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಳನ್ನು ಮಾಡದೆ ಅದ್ಯಾವುದೋ ಪ್ರೈವೇಟ್ ಹೆಗಡೆ ಆಸ್ಪತ್ರೆಯಲ್ಲಿ ಯಾಕೆ ಮಾಡ್ತಿದ್ರು? ಇದಕ್ಕಾದ್ರೂ ಉತ್ತರ ಸಿಗುತ್ತೆ. ಯಾಕೆ ಪೊಲೀಸರು ಬೆಳಗ್ಗೆ ಸಿಕ್ಕ ಹೆಣವನ್ನ ಸಂಜೆ ಒಳಗಡೆನೆ ಅನಾಥ ಹೆಣ ಅನ್ನೋ ರೀತಿಯಲ್ಲಿ, ಯಾರು ದಿಕ್ಕಿಲ್ಲ ಈ ಹೆಣಗಳಿಗೆ ಅಂತ, ಕೆಲವು ಹೆಣಗಳ ಜೊತೆಯಲ್ಲೇ ID ಕಾರ್ಡು ಸಿಕ್ಕಿರುವ ಸನ್ನಿವೇಶಗಳು ಇರಬೇಕಾದ್ರೆ ಹೇಗೆ ಅವುಗಳನ್ನ ಅನಾಥ ಹೆಣ ಅಂತ ಹೂತ್ ಹಾಕಿದ್ರು ಅಥವಾ ಸುಟ್ಟು ಹಾಕಿದ್ರು? ಹೂತ್ ಹಾಕಿರೋದು ಇದೆಲ್ಲ ನೂರಾರು ಹೆಣಗಳು, 1 2 ಅಲ್ಲ. ಅದರ ಬಗ್ಗೆಯೂ ಸಹ ಏನು ಹೇಳುತ್ತೆ SIT ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಕನಿಷ್ಠ ಪಕ್ಷ ಆರೋಪಿ ಸ್ಥಾನದಲ್ಲಿರುವವರನ್ನ ಒಂದೇ ಒಂದು ಪ್ರಶ್ನೆ ಆದ್ರೂ ಕೇಳಿದಾರಾ, ಅಥವಾ ಇವರು ವರ್ಲ್ಡ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾರ? ಜಗತ್ತಿನ ಮೊದಲ ತನಿಖೆ ಆರೋಪಿ ಸ್ಥಾನದಲ್ಲಿರೋರನ್ನ ಏನೂ ವಿಚಾರಣೆ ಮಾಡದೆ, ಅವರನ್ನು ಒಂದು ಪ್ರಶ್ನೆನೂ ಕೇಳದೆ, ಅವರ ವಿರುದ್ಧ ಯಾವ ತನಿಖೆನೂ ಮಾಡದೆ, ಕೇವಲ ಆರೋಪ ಹೊರಿಸಿರುವವರು ಮತ್ತು ದೂರು ಕೊಟ್ಟಿರುವವರು ಅವರನ್ನು ಮಾತ್ರ ತನಿಖೆ ಮಾಡಿ ವಿಚಾರಣೆ ಮಾಡಿ ಒಂದು ಅಂತಿಮವಾದಂತಹ ಚಾರ್ಜ್ ಶೀಟ್ ಸಲ್ಲಿಸುವಂತಹ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಾರಾ?
ಜಗತ್ತಿನ ಮೊಟ್ಟ ಮೊದಲ FIR ಆಗುತ್ತೆ ಅಥವಾ ಚಾರ್ಜ್ ಶೀಟ್ ಆಗುತ್ತೆ. ಸಾರಿ, ಹಾಗೇನಾದ್ರೂ ಮಾಡಿದ್ರೆ ಆರೋಪಿ ಸ್ಥಾನದಲ್ಲಿರೋರನ್ನ ವಿಚಾರಣೆನೇ ನಡೆಸ್ತೆ ಅವ್ರ ಬಗ್ಗೆ ಏನೂ ಇಲ್ಲದೆ ಒಂದು ಚಾರ್ಜ್ ಶೀಟ್, ವಾಹ್ ಅಂತ ಅನಿಸುತ್ತಾ? ಅಥವಾ ನಿಜವಾಗ್ಲೂ ಸಹ ಅವರು ಬೇರೆ ಏನಾದರೂ ಅಂಶಗಳನ್ನ ತಗೊಂಡು ಬಂದಿದ್ದಾರಾ? SIT ಯಾವ ದಿಕ್ಕಿನಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ, ಹೋರಾಟಗಾರರು ಕಾಯ್ತಿದ್ದಾರೆ. ಇವರು ಬುರುಡೆ ಗ್ಯಾಂಗ್ ಅಂತ ಕರೀತಾರಲ್ಲ ಈ ಎಂಜಲು ಮಾಧ್ಯಮಗಳು, ಯಾವೊಂದು ಎಂಜಲನ್ನ ನೆಕ್ಕಿ ಅಲ್ಲಿಂದ ಬರುವಂತಹ ಚಿಲ್ಡ್ರೆ ಕಾಸಿಗೆ ಆಸೆ ಪಟ್ಕೊಂಡು ಸುಳ್ಳು ಹೇಳ್ಕೊಂಡು ಬದುಕ್ತಾರಲ್ಲ ಈ ಎಂಜಲು ಮಾಧ್ಯಮಗಳು. ಒಂದು ಕಡೆ ಬಿಜೆಪಿಯ ಬೂಟ್ ನೆಕ್ಕೋದು, ನರೇಂದ್ರ ಮೋದಿ ಗುಲಾಮಗಿರಿ ಮಾಡೋದು, RSS ನ ಗುಲಾಮಗಿರಿ ಮಾಡೋದು, ಇನ್ನೊಂದು ಕಡೆ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಸಿಕ್ಬಿಟ್ಟಿದೆ. ಈಗ ಧನಿಗಳ ಎಂಜಲು ಕಾಸುಗಳನ್ನ ನೆಕ್ಕೋದು, ಆ ಮೂಲಕ ಹೊಟ್ಟೆಗೆ ಅನ್ನ ತಿಂದು ಮಲಗ್ತಾರಲ್ಲ, ಅದು ಹೇಗೆ ಮಲಗ್ತಾರೋ ನನಗಂತೂ ಅರ್ಥ ಆಗಲ್ಲ. ಆ ಮೂಲಕ ಆ ಎಂಜಲು ಕಾಸು, ಆ ಎಂಜಲಿನೇ ಇವ್ರ ಬಾಯಲ್ಲಿ ಇಷ್ಟು ಸುಳ್ಳು ಹೇಳಿಸ್ತಾ ಇರೋದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಿಟ್ಟಿದೆ, ಕ್ಲೈಮ್ಯಾಕ್ಸ್ ಆಗ್ಬಿಟ್ಟಿದೆ, ವರದಿ ಸಲ್ಲಿಕೆ ಆಗ್ಬಿಟ್ಟಿದೆ, ನಡುಕ ಬಂದ್ಬಿಟ್ಟಿದೆ, ಯಾರ್ಯಾರಿಗೋ ಬಂದ್ಬಿಟ್ಟಿದೆ ಅಂತೆ ನಡುಕ. ಇವ್ರು ಹೋಗಿ ಎಲ್ರನ್ನು ಮುಟ್ಟಿ ನೋಡಿದ್ದಾರೆ. ಈ ನೀಚತನದಿಂದ ದೂರ ಇರಿ. ಸತ್ಯಾಂಶ ಇಷ್ಟೇ, ವರದಿ ಸಲ್ಲಿಕೆಯಾಗಿದೆ, ಅದು ಕೇವಲ ಮಧ್ಯಂತರ ವರದಿ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಡೀ ಘಟನೆಯನ್ನ ಇಲ್ಲಿಯವರೆಗೆ ಮತ್ತೆ ಒಂದು ರಿಪೀಟ್ ಮಾಡ್ಕೊಂಡು ಹೋಗೋದಾದ್ರೆ, ಜುಲೈ ತಿಂಗಳಲ್ಲಿ ಒಬ್ಬ ಮುಸುಕುಧಾರಿ ವ್ಯಕ್ತಿ ಬಂದು, ಅನಾಮಿಕ ಬಂದು, ಒಂದು ಬುರುಡೆ ಸಮೇತ SIT ಮುಂದಗಡೆ, SIT ಅಲ್ಲ ಸಾರಿ, ಬೆಳ್ತಂಗಡಿ ಪೊಲೀಸರ ಮುಂದೆ ಬಂದು ಈ ಬುರುಡೆ ರೀತಿಯಲ್ಲಿ ನಾನು ಸಾಕಷ್ಟು ಜನರನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ ನಂತರ ಏನೆಲ್ಲ ಘಟನಾವಳಿಗಳಾಯ್ತು ನೀವು ಒಂದ್ಸಲ ಲೆಕ್ಕ ಹಾಕೊಂಡು ಬನ್ನಿ. ಆಗ ನಿಮಗೆ ಅರ್ಥ ಹೋಗುತ್ತೆ ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಯಾವ ಮಟ್ಟಕ್ಕೆ ಹೇಗೆ ಮಾಡೋದು ಅಂತ. ಯಾಕಂದ್ರೆ ಆರಂಭದಲ್ಲಿ SIT ಸ್ಥಾಪನೆ ಆಗೋವರೆಗೆ, SIT ರಚನೆ ಆಗೋವರೆಗೆ ಇವರು ಅದ್ರ ಬಗ್ಗೆ ವರದಿನೇ ಮಾಡಿರ್ಲಿಲ್ಲ. ಎಂಜಲು ಮಾಧ್ಯಮಗಳು ಯಾರ ಒತ್ತಡಕ್ಕೆ, ಯಾರ ಕಾಸಿಗೆ ಈ ರೀತಿ ಒಬ್ಬ ವ್ಯಕ್ತಿ ಬುರುಡೆ ತಗೊಂಡು ಬಂದಿದ್ದಾನೆ ಅನ್ನೋದನ್ನ ವರದಿನೇ ಮಾಡಲಿಲ್ಲ. ವಾರಗಟ್ಲೆ ಅಲ್ಲೇ ಗೊತ್ತಾಗುತ್ತಲ್ವಾ ಇವರು ಗುಲಾಮರು, ಇವರು ಎಂಜಲು ಕಾಸಿಗೆ ಆಸೆಪಟ್ಟು ಕೆಲಸ ಮಾಡುವವರು, ಇವರು ಎಂಜಲು ತಿಂದು ಸುಳ್ಳು ಬೊಗಳ್ತಾರೆ ಅಂತ. ಅವತ್ತಿಂದ ಇವತ್ತಿನವರೆಗೆ ಒಂದೇ ಒಂದು ಕ್ಷಣ, ಒಂದೇ ಒಂದು ದಿನ ಸತ್ಯ ಬರಬೇಕು, ನ್ಯಾಯ ಸಿಗಬೇಕು, ಸತ್ತ ಹೆಣಗಳಿಗೆ ನ್ಯಾಯ ಸಿಗಬೇಕು. ಯಾಕೆ ಅನಾಥ ಹೆಣಗಳಾದವು ಒಂದೇ ದಿನಕ್ಕೆ? ಅವು ಈ ಪ್ರಶ್ನೆಯನ್ನು ಒಂದು ದಿನಾನೂ ಕೇಳಲಿಲ್ಲ, ಒಂದು ದಿನಾನೂ ಕೇಳಲಿಲ್ಲ. ಆಗ್ಲೇ ನಿಮ್ಗೆ ಅರ್ಥ ಆಗಬೇಕು ಇದು ಎಂಜಲು ಮಾಧ್ಯಮ, ಇದು ಗೋಧಿ ಮಾಧ್ಯಮ ಅಂತ. ಅದೊಂದು ಕಡೆ. ಆದರೆ ಇನ್ನೊಂದು ಕಡೆ ರಾಜಕಾರಣಿಗಳ ಪರಮ ಪವಿತ್ರವಾದಂತಹ ಆತ್ಮಗಳಿಗೆ ಶಾಂತಿಯನ್ನು ಕೋರುತ್ತಾ ನಾನು ಹೇಳ ಬಯಸೋದು ಇಷ್ಟೇನೆ. ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದೇ ಒಂದು ದಿನ ಆದರೂ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು, ಸತ್ಯ ಹೊರಗಡೆ ಬರಬೇಕು. ಸತ್ಯ ಹೊರಗಡೆ ಬಂದ ನಂತರ ತಪ್ಪಿತಸ್ಥರು ಯಾರೇ ಆಗಿದ್ರು, ಅದು ಚಿನ್ನಯ್ಯ ಆಗಿದ್ರು ಸರಿ, ಹೋರಾಟಗಾರರಾಗಿದ್ರು ಸರಿ, ಆರೋಪಿ ಸ್ಥಾನದಲ್ಲಿರೋರಾದ್ರೂ ಸರಿ ಅಂತ ಹೇಳಿದ್ರ, ತಪ್ಪು ಇವ್ರು ಮಾಡಿದ್ರೆ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗುತ್ತೆ. ಅಥವಾ ಆರೋಪಗಳು ನಿಜನೇ ಆದ್ರೆ ಆ ವ್ಯಕ್ತಿ, ಆರೋಪಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾತಾಡಿಲ್ಲ. ಗೃಹ ಮಂತ್ರಿ ಯಾವತ್ತಾದ್ರೂ ಸತ್ಯ ಹೊರಗಡೆ ಬರಬೇಕು, ನ್ಯಾಯಕ್ಕಾಗಿ ಈ ತನಿಖೆ ಅಂತ ಹೇಳಿದ್ರ? 24 ಗಂಟೆ ಷಡ್ಯಂತ್ರ ಅನ್ನೋ ಪದ ಪ್ಲಸ್ ಬಂದಿರುವ ಆರೋಪಗಳಿಂದ ಮುಕ್ತಿ ದೊರಕಿಸಿಕೊಡೋದಕ್ಕೆ ಈ SIT ರಚನೆ. ಮುಕ್ತಿ ದೊರಕಿಸಿಕೊಡೋಕ್ಕೆ, ಕಳಂಕಗಳನ್ನು ತೊಳೆಯೋದಕ್ಕೆ ಈ SIT ರಚನೆ ಅಂದ್ರೆ ಹೊರತು ತಪ್ಪಿತಸ್ಥರು ಯಾರೇ ಆಗಿದ್ರು ಶಿಕ್ಷೆ ಆಗುತ್ತೆ ಅನ್ನೋ ಮಾತು ಇವ್ರ ಬಾಯಲ್ಲಿ ಬಂದೇ ಇಲ್ಲ. ಹೇಗೆ ಬರುತ್ತೆ? ಭಕ್ತರ ಬಾಯಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಅದನ್ನೇ ಬಳಸ್ಕೊಳ್ತಿದ್ದಾರೆ. ಸೊ ಜುಲೈಯಿಂದ ಇಲ್ಲಿಯವರೆಗೆ ಏನೆಲ್ಲ ಡ್ರಾಮಾಗಳು ಮಾಡಿದ್ರು ಅನ್ನೋದನ್ನ ನೀವು ಮಾಧ್ಯಮಗಳನ್ನ ತಾಳೆ ಹಾಕಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಈ ಎಂಜಲು ಮಾಧ್ಯಮಗಳ ಬಾಳು, ಈ ಎಲ್ಲ ಪಕ್ಷದವರು ರಾಜಕಾರಣಿಗಳ ಬಾಳು, ಎಲ್ಲ ಪಕ್ಷದವರು, JDS ಅಂತಲ್ಲ, BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಎಲ್ರೂ ಅಷ್ಟೇನೆ ಶರಣಾಗಿರುವಂಥವ್ರು. ನ್ಯಾಯ ಬೇಕಾಗಿಲ್ಲ ಅವ್ರಿಗೆ. ಅಲ್ಲಿ ಸೌಜನ್ಯ ಸತ್ತಿದ್ರು ಸರಿನೇ, ಇನ್ಯಾರು ಸತ್ತಿದ್ರು ಸರಿನೇ, ಅವ್ರ ಸಾವಿಗೆ ಬೆಲೆನೇ ಇಲ್ಲ. ಅವ್ರಿಗೆ ಬೇಕಾಗಿಲ್ಲ, ಸತ್ಯ ಹೊರಗೆ ಬರೋದು ಬೇಕಾಗಿಲ್ಲ. ಜಸ್ಟ್ ಅವನ ರಕ್ಷಣೆ ಆಗಬೇಕು, ಅವನ ರಕ್ಷಣೆ ಆಗ್ಬಿಡ್ಬೇಕು ಅಷ್ಟೇನೆ.
ಅದಕ್ಕಾಗಿ ಪರಿತಪಿಸೋದು ಈ ರಾಜಕಾರಣಿಗಳು. ಈ ಎಂಜಲು ಮಾಧ್ಯಮಗಳಂತೂ ಎಂಜಲು ಸಿಗ್ತಾ ಇದೆ, ಕಾಪಾಡಬೇಕು ಅವನನ್ನ. ಇನ್ನೂ ಒಂದಷ್ಟು ಎಂಜಲು ಪಡ್ಕೋಬೇಕು. ಈ ಎಂಜಲುಗಳಲ್ಲಿ ಇವು ಇದ್ದಾವೆ. ಹಾಗಾಗಿ ನಿನ್ನೆಯಿಂದ ಅವ್ರು ಕೊಡ್ತಿರುವಂತಹ ಸುದ್ದಿ ಅಪ್ಪಟ ಸುಳ್ಳು, ಹಸಿ ಸುಳ್ಳು. ಯಾವ ಚಾರ್ಜ್ ಶೀಟು ಸಲ್ಲಿಕೆ ಆಗಿಲ್ಲ, ಯಾವ ಅಂತಿಮ ವರದಿನೂ ಸಲ್ಲಿಕೆ ಆಗಿಲ್ಲ, ಯಾವ ಕ್ಲೈಮ್ಯಾಕ್ಸ್ಗೂ ಬಂದಿಲ್ಲ. ನೀಡ್ ಟು ವೇಟ್. ಅದಕ್ಕಿನ್ನೂ ಕಾಲಾವಕಾಶ ಬೇಕು. ಗೊತ್ತಿಲ್ಲ, SIT ಹೇಳಬೇಕು ಯಾವ ಕಾಲಾವಕಾಶ ಅಂತ. ಇನ್ನು ಈ ವರದಿಯ ಒಳಗಡೆ ಏನಿದೆ ನೋಬಡಿ ನೋಸ್. ಆದರೆ ಸರ್ಕಾರಕ್ಕೂ ಸಹ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಅದು ಬೆಳಗಾವಿ ಅಧಿವೇಶನದಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಗೃಹ ಮಂತ್ರಿಗಳು, ಮಾನ್ಯ ಗೃಹ ಮಂತ್ರಿಗಳು, ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ಏನು ನ್ಯಾಯಪರವಾದಂತಹ ಅಭಿಪ್ರಾಯ ಇಟ್ಕೊಂಡಿರುವಂತಹ ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ, ನಮಗೂ ವರದಿ ಕೊಡ್ತಾರೆ, ಆಗ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀವಿ ಅಂತ. ಅಂದ್ರೆ ಅಧಿವೇಶನದಲ್ಲಿ ಉತ್ತರ ಕೊಡಬಹುದು ಅವರು. ಅಷ್ಟು ಬಿಟ್ರೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ. ಯಾರಾದ್ರೂ ಏನಾದ್ರೂ ಕತೆ ಹೇಳ್ತಿದ್ರೆ ಅದು 101% ಬುರ್ಡೆ. ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಹೇಳ್ತಿರೋದು ಬುರ್ಡೆ 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 ಅಷ್ಟೇ, ಇನ್ನೇನಿಲ್ಲ. ಇದಿಷ್ಟು ನಿನ್ನೆ ವರದಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಗೋಧಿ ಮಾಧ್ಯಮಗಳು ಬಿತ್ತುತ್ತಾ ಇರುವ ಸುಳ್ಳು, ಎಂಜಲು ಮಾಧ್ಯಮಗಳು ಹರಡುತ್ತಾ ಇರುವಂತಹ ಸುಳ್ಳಿನ ವಿಚಾರವಾಗಿ ನನ್ನ ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.